ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರೋ ಗ್ರಹ ಅಂದರೆ ಅದು ಶುಕ್ರ ಗ್ರಹ. ಶುಕ್ರ ಗ್ರಹವನ್ನು ಭೂಮಿಯಂತೆಯೇ ಇರೋ ಇನ್ನೊಂದು ಅವಳಿ ಗ್ರಹ ಅಂತಾರೆ. ಸರಿಸುಮಾರು ಭೂಮಿಯಷ್ಟೇ ಗಾತ್ರ ಇದೆ. ಸೂರ್ಯನ ಸುತ್ತುವ ಅವಧಿ ಕೂಡ ಭೂಮಿಗಿಂತ ಸ್ವಲ್ಪ ಕಡಿಮೆ ಇದೆ. ಭೂಮಿಯ ರೀತಿಯೇ ಇರೋ ಕಾರಣಕ್ಕೆ ಈ ಶುಕ್ರ ಗ್ರಹ ಮಾನವನ ವಾಸಕ್ಕೆ ಯೋಗ್ಯವಾಗಿದೆ ಅಂತ ವಿಜ್ಞಾನಿಗಳು ನಂಬಿದ್ರು. ಇತ್ತೀಚೆಗೆ ಹೊರಬಿದ್ದ ಕೆಲವೊಂದು ವರದಿಯಲ್ಲಿ ಅಚ್ಚರಿಯ ಅಂಶವೊಂದು ಬಹಿರಂಗ ಆಗಿದೆ. ಶುಕ್ರ ಗ್ರಹ ಮಾನವನ ವಾಸಕ್ಕೆ ಯೋಗ್ಯನಾ? ಈಗಾಗಲೇ ಅಲ್ಲಿ ಮಾನವರಿದ್ದಾರಾ? ಈ ಹಿಂದೆ ಆದರೂ ಅಲ್ಲಿ ಜೀವಗಳು ಇದ್ವಾ? ಮುಂದೆ ಇರುತ್ತಾ ಅನ್ನೋ ಎಲ್ಲವನ್ನ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಸೌರಮಂಡಲದ 4 ಘನರೂಪಿ ಗ್ರಹಗಳಲ್ಲಿ ಶುಕ್ರ ಗ್ರಹ ಕೂಡ ಒಂದು. ಭೂಮಿಯಿಂದ ಬರಿಗಣ್ಣಿಗೆ ಕಾಣಿಸುವಷ್ಟು ಹತ್ತಿರದಲ್ಲಿ ಈ ಗ್ರಹ ಇದೆ. ಅಲ್ಲಿ ಜೀವ ಜಗತ್ತು ಇದ್ರೆ ಭೂಮಿಯಿಂದ ಶುಕ್ರ ಗ್ರಹಕ್ಕೆ ನೆಂಟಸ್ತಿಕೆ ಆರಂಭಿಸಬಹುದು ಅನ್ನೋ ಆಲೋಚನೆಯೂ ಇದೆ. ಭೂಮಿಯಿಂದ ಶುಕ್ರ ಗ್ರಹಕ್ಕೆ ಇರೋ ಕನಿಷ್ಠ ಹತ್ತಿರ ಅಂದರೆ 24 ಮಿಲಿಯನ್ ಕಿಲೋಮೀಟರ್ನಷ್ಟೇ ಆಗುತ್ತೆ. ಗರಿಷ್ಠ ಅಂದರೆ 261 ಮಿಲಿಯನ್ ಕಿಲೋಮೀಟರ್ ದೂರದವರೆಗೂ ಹೋಗುತ್ತೆ. ಗಾತ್ರ ಮತ್ತು ದ್ರವ್ಯರಾಶಿಯಲ್ಲಿ ಶುಕ್ರ ಗ್ರಹ ಮತ್ತು ಭೂಮಿ ಒಂದೇ ರೀತಿಯ ಗ್ರಹಗಳು. ಇದಕ್ಕೆ ಭೂಮಿ ಮತ್ತು ಶುಕ್ರ ಅವಳಿ ಜವಳಿ ಎನ್ನುವವರು ಇದ್ದಾರೆ. ಭೂಮಿಯ ಸುತ್ತಳತೆ 12,756 ಕಿಲೋಮೀಟರ್ ಇದೆ. ಹಾಗೆ ಶುಕ್ರ ಗ್ರಹದ ವ್ಯಾಸ 12,104 ಕಿಲೋಮೀಟರ್ ಇದೆ. ಭೂಮಿಯ ವ್ಯಾಸಕ್ಕಿಂತ ಶುಕ್ರ ಗ್ರಹದ ವ್ಯಾಸ ಸುಮಾರು 652 ಕಿಲೋಮೀಟರ್ ಕಡಿಮೆ ಇದೆ ಅಷ್ಟೇ. ಅದೇ ರೀತಿ ಭೂಮಿಯ ಶೇಕಡ 81.5ರಷ್ಟು ದ್ರವ್ಯರಾಶಿ ಶುಕ್ರ ಗ್ರಹದಲ್ಲಿದೆ. ಇಂತಹ ಹೋಲಿಕೆಗಳು ಸಾಕಷ್ಟು ಇದ್ರೂ ಭೂಮಿಯ ವಾತಾವರಣಕ್ಕೂ ಶುಕ್ರನ ವಾತಾವರಣಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಶುಕ್ರ ಗ್ರಹ ಸೂರ್ಯನ ಕಕ್ಷೆಗೆ 224 ದಿನಕ್ಕೊಮ್ಮೆ ಪರಿಭ್ರಮಿಸುತ್ತೆ. ಭೂಮಿಗೆ ಚಂದ್ರನ ಬಳಿಕ ರಾತ್ರಿಯ ಆಗಸದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣಿಸುವ ಆಕಾಶಕಾಯ ಅಂದರೆ ಅದು ಶುಕ್ರ ಗ್ರಹ. ರಾತ್ರಿ ಆಕಾಶ ನೋಡುವ ಅಭ್ಯಾಸ ಇರುವವರು ಬೆಳ್ಳಿಯಂತೆ ಕಾಣಿಸುವ ಶುಕ್ರನನ್ನ ಕಂಡಿರಬಹುದು. ಸಂಜೆ ಮುಸ್ಸಂಜೆ ವೇಳೆಯಲ್ಲೂ ಕಾಣಿಸುತ್ತೆ. ಶುಕ್ರ ಗ್ರಹದ ಒಂದು ದಿನವು ಭೂಮಿಯ 243 ದಿನಕ್ಕೆ ಸಮ. ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಶುಕ್ರ ಸುತ್ತುತ್ತೆ. ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕ ಹೆಚ್ಚಿದ್ರೆ ಶುಕ್ರನ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿದೆ. ಸೀಸ ಕರಗಿಸುವಷ್ಟು ಬಿಸಿ ವಾತಾವರಣವೂ ಇಲ್ಲಿದೆ. ಇಂತಹ ಬಿಸಿ ವಾತಾವರಣದಲ್ಲಿ ಈಗಲೂ ಜೀವ ಜಗತ್ತು ಇದ್ದಿರಬಹುದು ಅಂತ ಹೇಳೋದು ಕಷ್ಟ. ಆದರೆ ಹಲವು ಸಾವಿರ ವರ್ಷಗಳ ಹಿಂದೆ ಅಲ್ಲೂ ಜೀವ ಜಗತ್ತು ಇದ್ದಿರಬಹುದೇ ಎಂಬ ಪ್ರಶ್ನೆಯೂ ಇದೆ. ಮೊದಲು ವಿಜ್ಞಾನಿಗಳು ಸಂಶೋಧನೆಯ ಪ್ರಕಾರ ಶುಕ್ರ ಗ್ರಹ ಮಾನವ ಜೀವನ ಸಾಗಿಸೋಕೆ ಯೋಗ್ಯವಿದೆ ಅಂತ ನಂಬಲಾಗಿತ್ತು. ಆದರೆ ಕೆಲ ಸಂಶೋಧನೆಯ ಪ್ರಕಾರ ನಂಬಿಕೆಗೆ ವಿರುದ್ಧವಾಗಿ ಪರಿಣಮಿಸಿದ್ದು ಶುಕ್ರ ಗ್ರಹ ಜನರ ಜೀವನಕ್ಕೆ ಸೂಕ್ತವಾಗಿಲ್ಲ ಅನ್ನೋದನ್ನ ತೋರಿಸಿದೆ. ಜೊತೆಗೆ ಶುಕ್ರ ಗ್ರಹದಲ್ಲಿ ಜ್ವಾಲಾಮುಖಿಗಳಿಂದ ಬಿಡುಗಡೆಯಾದ ಅನಿಲವನ್ನ ಆಧರಿಸಿ ಸಂಶೋಧನೆ ಮಾಡಿದಾಗ ಮಾನವನ ವಾಸ ಇಲ್ಲಿ ಸಾಧ್ಯವೇ ಇಲ್ಲ ಅನ್ನೋದು ತಿಳಿದು ಬಂದಿದೆ. ಶುಕ್ರ ಗ್ರಹದಲ್ಲಿ ನೀರು ಇದೆಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಹೇಳುವಂತೆ ಶುಕ್ರ ಗ್ರಹದ ಒಳಭಾಗವು ಅತ್ಯಂತ ಶುಷ್ಕವಾಗಿದೆ. ಈ ಗ್ರಹದಲ್ಲಿ ಯಾವತ್ತೂ ನೀರು ಇರಲೇ ಇಲ್ಲ ಅನ್ನೋದು ಗೊತ್ತಾಗಿದೆ. ವಾತಾವರಣದಲ್ಲಿರುವ ರಾಸಾಯನಿಕವನ್ನ ಪರಿಶೀಲನೆ ನಡೆಸಿದಾಗ ಅದು ಜ್ವಾಲಾಮುಖಿ ಸ್ಫೋಟದಿಂದ ಬಿಡುಗಡೆಯಾದ ಅನಿಲ ಅನ್ನೋದು ತಿಳಿದು ಬಂದಿದೆ. ಈ ಜ್ವಾಲಾಮುಖಿ ಅನಿಲಗಳು ಕೇವಲ ಶೇಕಡ 6ರಷ್ಟು ನೀರಿನ ಆವಿಯನ್ನ ಹೊಂದಿರುತ್ತೆ. ಇದು ಭೂಮಿಯಿಂದ ಹೊರಸೂಸಲ್ಪಡುವ ಅನಿಲಕ್ಕಿಂತ ತೀವ್ರವಾಗಿ ಭಿನ್ನವಾಗಿದೆ. ಭೂಮಿ ಮೇಲಿನ ಅನಿಲಗಳು ಶೇಕಡ 60ರಷ್ಟು ನೀರಿನ ಆವಿಯನ್ನ ಹೊಂದಿರುತ್ತೆ. ಶುಕ್ರ ಗ್ರಹದಲ್ಲಿ ಈಗ ಏನೋ ನೀರಿಲ್ಲ. ಹಾಗಿದ್ರೆ ಈ ಮೊದಲು ಏನಾದರೂ ನೀರು ಇತ್ತಾ ಅಂತಲೂ ಸಂಶೋಧನೆ ನಡೆದಿದೆ. ಒಂದು ಸಿದ್ಧಾಂತದ ಪ್ರಕಾರ ಶತಕೋಟಿ ವರ್ಷಗಳ ಹಿಂದೆ ಗ್ರಹವು ಅದರ ಮೇಲ್ಮೈಯಲ್ಲಿ ನೀರಿನಿಂದ ಹಾಗೂ ಸಮಶೀತೋಷ್ಣ ಹವಾಮಾನದಿಂದ ಕೂಡಿತ್ತು ಎನ್ನಲಾಗಿತ್ತು. ಆದರೆ ಬಳಿಕ ಹಸಿರುಮನೆ ಪರಿಣಾಮಕ್ಕೆ ತುತ್ತಾಗಿ ಬಿಸಿ ಹವಾಮಾನಕ್ಕೆ ತಿರುಗಲಾರಂಭಿಸಿತು. ಇದು ಇಲ್ಲಿನ ನೀರಿನ ಪ್ರಮಾಣವನ್ನು ಕ್ರಮೇಣ ಕಡಿಮೆಯಾಗಿಸಿತು ಎನ್ನಲಾಗಿದೆ. ಈಗ ಶುಕ್ರ ಗ್ರಹದ ಹವಾಮಾನ ವಿಪರೀತ ಉಷ್ಣತೆಯಿಂದ ಕೂಡಿದೆ.
ಭೂಮಿಯ ತಾಪಮಾನಕ್ಕೆ ಹೋಲಿಸಿದರೆ ಅಲ್ಲಿನ ತಾಪಮಾನ 90 ಪಟ್ಟು ಹೆಚ್ಚಾಗಿದೆ. ಭೂಮಿಯ ಮೇಲಿನ ಸರಾಸರಿ ಉಷ್ಣಾಂಶ ಕೇವಲ 15 ಡಿಗ್ರಿ ಸೆಲ್ಸಿಯಸ್. ಗರಿಷ್ಠ ಅಂದರೆ ಭೂಮಿ ಮೇಲಿನ ಉಷ್ಣಾಂಶ 57 ಡಿಗ್ರಿ ಸೆಲ್ಸಿಯಸ್ ಅನ್ನು ದಾಟಿಲ್ಲ. ಆದರೆ ಶುಕ್ರ ಗ್ರಹದಲ್ಲಿನ ಗರಿಷ್ಠ ಉಷ್ಣಾಂಶವೇ 465 ಡಿಗ್ರಿ ಸೆಲ್ಸಿಯಸ್ ಇದೆ. ಅಂದರೆ ಕಾದು ಕೆಂಪಾದ ಕಬ್ಬಿಣ ಎಷ್ಟು ಬಿಸಿ ಇರುತ್ತೋ ಅಷ್ಟು ಬಿಸಿ ವಾತಾವರಣ ಶುಕ್ರ ಗ್ರಹದಲ್ಲಿದೆ. ಮೊದಲಿನ ಸಂಶೋಧನೆಯ ಪ್ರಕಾರ ಶುಕ್ರ ಗ್ರಹದಲ್ಲಿನ ತಾಪಮಾನವು ದೀರ್ಘಕಾಲ ಹೀಗೆಯೇ ಇರೋದಿಲ್ಲ ಅಂತ ನಂಬಿದ್ರು. ಆದರೆ ಕಾಲಾನಂತರದಲ್ಲಿ ಇದು ವಿಭಿನ್ನವಾಗಿ ಬದಲಾಗೋಕೆ ಪ್ರಾರಂಭವಾಯಿತು. ಇನ್ನು ಇದಕ್ಕೆ ವಿರುದ್ಧವಾಗಿ ಭೂಮಿಗೆ ಹತ್ತಿರದಲ್ಲಿರುವ ಇನ್ನೊಂದು ಗ್ರಹ ಮಂಗಳದಲ್ಲಿ ಅತಿ ತಂಪಾದ ವಾತಾವರಣ ಇದೆ. ಮಂಗಳ ಗ್ರಹದಲ್ಲಿ -60 ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಇದೆ. ಮಂಗಳ ಗ್ರಹವು ಶತಕೋಟಿ ವರ್ಷಗಳ ಹಿಂದೆ ಸಾಗರವನ್ನು ಹೊಂದಿರಬಹುದೆಂದು ಹೇಳಲಾಗ್ತಿದೆ. ಅಲ್ಲದೆ ಮಂಗಳನ ಆಳದ ಕೆಳಪದರದಲ್ಲಿ ನೀರು ಇದೆ ಎನ್ನಲಾಗ್ತಿದೆ. ಇದೀಗ ಶುಕ್ರ ಗ್ರಹದಲ್ಲಿ ಜೀವಜಗತ್ತು ಇರುವುದೇ ಎಂಬ ಚರ್ಚೆ ಮತ್ತೆ ಆರಂಭವಾಗಿದೆ. 2020ರಲ್ಲಿ ವಿಜ್ಞಾನಿಗಳು ಶುಕ್ರ ಗ್ರಹದ ಮೋಡಗಳಲ್ಲಿ ಪ್ಲಾಸೈನ್ ಅನಿಲ ಇರೋದನ್ನು ಪತ್ತೆ ಹಚ್ಚಿದ್ರು. ಪ್ಲಾಸೈನ್ ಎನ್ನುವುದು ಭೂಮಿಯ ಮೇಲಿನ ಜೈವಿಕ ಚಟುವಟಿಕೆಗೆ ಸಂಬಂಧಿಸಿದ ಒಂದು ಅಣು. ಇದೇ ಕಾರಣಕ್ಕೆ ಹೆಚ್ಚು ಜನರು ಶುಕ್ರ ಗ್ರಹದಲ್ಲಿ ಜೀವಜಗತ್ತು ಇರಬಹುದು ಅನ್ನೋ ಚರ್ಚೆ ಆರಂಭಿಸಿದ್ರು. ಕಾರ್ಡಿಫ್ ವಿಶ್ವವಿದ್ಯಾಲಯದ ಜೀನ್ ಗ್ರಿಫ್ಸ್ ಈ ಕುರಿತು ಆರಂಭಿಕ ಅಧ್ಯಯನ ನಡೆಸಿದ್ರು. ಆದರೆ ನಂತರ ಯಾವುದೇ ಅಧ್ಯಯನ ಶುಕ್ರದಲ್ಲಿ ಪ್ಲಾಸೈನ್ ಇರೋದನ್ನು ಖಚಿತಪಡಿಸಿರಲಿಲ್ಲ. ಇದೀಗ ಶುಕ್ರ ಗ್ರಹದ ಆಳವಾದ ವಾತಾವರಣದಲ್ಲಿ ಪಾಸ್ಪೈನ್ ಅನಿಲ ಇರೋದು ಗೊತ್ತಾಗಿದೆ. ಪಾಸ್ಪೈನ್ ಅನಿಲ ಇರೋದು ವಿಜ್ಞಾನಿಗಳಿಗೆ ಒಂದು ಹೊಸ ಆಶಾವಾದ ಹುಟ್ಟಾಕಿದೆ. ಯಾಕಂದ್ರೆ ಭೂಮಿಯಲ್ಲಿ ಪಾಸೈನ್ ಎನ್ನುವ ಅನಿಲವು ಬ್ಯಾಕ್ಟೀರಿಯಾಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಅತ್ಯಂತ ಕಡಿಮೆ ಆಮ್ಲಜನಕ ಇರೋ ವಾತಾವರಣದಲ್ಲಿಯೂ ಈ ಬ್ಯಾಕ್ಟೀರಿಯಾಗಳು ಬದುಕುತ್ತೆ. ಶುಕ್ರ ಗ್ರಹದ ವಾತಾವರಣದಲ್ಲಿಯೂ ಪಾಸೈನ್ ಇರುವುದು ಅಲ್ಲೂ ಜೀವಜಗತ್ತು ಇರಬಹುದೇ ಅನ್ನೋ ಕುತೂಹಲ ಮೂಡಿಸಿದೆ. ಈ ಹಿಂದೆ ಭೂಮಿ ಮೇಲೆ ಏಲಿಯನ್ಸ್ಗಳ ಬಗ್ಗೆ ಸಾಕಷ್ಟು ಸುದ್ದಿ ಹರಡಿತು. ಏಲಿಯನ್ಸ್ಗಳು ಶುಕ್ರ ಗ್ರಹದಿಂದ ಬರ್ತಿವೆ ಅನ್ನೋ ಊಹಾಪೋಹಗಳಿದ್ವು. ಆದರೆ ಈ ಹಿಂದೆ ಅಲ್ಲಿ ಜೀವಗಳು ಇದ್ವಾ, ಇನ್ಮೇಲಾದರೂ ಮನುಷ್ಯ ಶುಕ್ರ ಗ್ರಹದ ಮೇಲೆ ಹೋಗಿ ಜೀವಿಸಬಹುದಾ ಅನ್ನೋದು ಗೊತ್ತಿಲ್ಲ. ಆದರೆ ಪಾಸ್ಲೈನ್ ಅನಿಲದಿಂದ ಜೀವ ಉಗಮ ಆಗಬಹುದು ಅನ್ನೋದು ಗೊತ್ತಾಗಿದೆ. ಸದ್ಯ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಶುಕ್ರನ ಭೌಗೋಳಿಕ ಇತಿಹಾಸ ಹಾಗೆ ಪ್ರಸ್ತುತ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡೋಕ್ಕೆ 2030ಕ್ಕೆ ಒಂದು ಯೋಜನೆಯನ್ನು ಸಿದ್ಧಪಡಿಸುತ್ತಿದೆ. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕೂಡ ಶುಕ್ರ ಗ್ರಹವನ್ನು ಅಧ್ಯಯನ ಮಾಡೋಕ್ಕೆ ಶುಕ್ರಯಾನ ಮಿಷನ್ ಶುರು ಮಾಡ್ತಿದೆ. ಶುಕ್ರನ ಮೇಲೆ ಮುಂದಿನ ದಿನಗಳಲ್ಲಿ ಮಾನವ ಜೀವಿಸೋಕೆ ವಾತಾವರಣ ನಿರ್ಮಾಣ ಆದರೆ ಭೂಮಿಗೆ ಮತ್ತೊಂದು ಸಹೋದರ ಸಿಕ್ಕಂತೆ.